ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ 17ನೇ ಬಜೆಟ್ಗೂ ಮೊದಲೇ ಓವರ್ಟೇಕ್ ಮಾಡುವ ವಿಶ್ವಾಸದಿಂದ ದೆಹಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಬರಿಗೈಯಲ್ಲಿ ಬೆಂಗಳೂರು ಬಂದಿದ್ದಾರೆ. ಇದು ಡಿಕೆ ಬ್ರದರ್ಸ್ಗೆ ಭಾರಿ ಹಿನ್ನಡೆ ತರಿಸಿದೆ. ಇದರಿಂದ ಕೆರಳಿರುವ ಡಿಕೆ ಬ್ರದರ್ಸ್ ಸುರೇಶ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇದು ಕೈ ಹೈಕಮಾಂಡ್ ನಾಯಕರಿಗೆ ಮತ್ತೊಂದು ಸಂಕಷ್ಟ ತರಿಸುತ್ತಾ? ಹಾಗಾದ್ರೆ ಏನದು ಆ ಬಾಂಬ್? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿಎಂ ಕುರ್ಚಿ ಕದನದಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರೇ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಭದ್ರ ಮಾಡಿಕೊಂಡ ಬೆನ್ನಲ್ಲೇ ತಮ್ಮ ಚೊಚ್ಚಲ 17ನೇ ಬಜೆಟ್ ಅನ್ನ ಮಂಡಿಸೋದಕ್ಕೆ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು 17ನೇ ಬಜೆಟ್ಗೂ ಮೊದಲೇ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿ ಸಿಎಂ ಆಗುವ ಆಸೆಯಲ್ಲಿ ದೆಹಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಏನೂ ಮಾಡಲಾಗದೆ ಬರಿಗೈಲಿ ವಾಪಸ್ ಆಗಿದ್ದಾರೆ. ಈ ಬೆನ್ನಲ್ಲೇ ಡಿಕೆ ಬ್ರದರ್ ಸುರೇಶ್ ಹೊಸ ಅಸ್ತ್ರವನ್ನ ಸಿಡಿಸಿದ್ದಾರೆ. ಕೈ ಹೈಕಮಾಂಡ್ಗೆ ಟೈಮ್ ಬಾಂಬ್ ಅನ್ನು ಇಟ್ಟುಬಿಟ್ಟಿದ್ದಾರೆ. ಇದು ಹೈಕಮಾಂಡ್ ನಾಯಕರಿಗೆ ಧರ್ಮ ಸಂಕಟ ಆಗಿ ಪರಿಣಮಿಸ್ತಾ ಇದೆ. ಪಕ್ಷದ ನಿರ್ಧಾರಕ್ಕೋಸ್ಕರ ಎಲ್ಲವನ್ನೂ ಕೂಡ ಸಹಿಸಿಕೊಳ್ಬೇಕಾಗುತ್ತೆ, ತಾಳ್ಮೆಯಿಂದ ಇರಬೇಕಾಗುತ್ತೆ. ಡಿಕೆ ಶಿವಕುಮಾರ್ ಅವರಿಗೆ ತಾಳ್ಮೆ ಇದೆ, ರಾಹುಲ್ ಗಾಂಧಿಗೂ ಕೂಡ ತಾಳ್ಮೆ ಇದೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನ ಕೈಗೊಳ್ತಾರೆ. ನಾನು ನನ್ನ ಅಣ್ಣನ ಪರವಾಗಿಯೇ ಯೋಚನೆ ಮಾಡಬೇಕಾಗುತ್ತೆ. ಮಾಧ್ಯಮಗಳು ಸುದ್ದಿ ದೃಷ್ಟಿಕೋನದಿಂದ ನೋಡ್ತಾವೆ, ಬೇರೆಯವರು ಅವರ ದೃಷ್ಟಿಕೋನದಿಂದ ನೋಡ್ತಾರೆ. ಆದ್ರೆ ಯಾರು ಏನೇ ದೃಷ್ಟಿಕೋನದಿಂದ ನೋಡಿದ್ರು ರಾಹುಲ್ ಗಾಂಧಿ ಮಾತ್ರ ಎಲ್ಲಾ ದೃಷ್ಟಿಕೋನದಿಂದಲೂ ಕೂಡ ನೋಡ್ತಾರೆ ಅಂತ ಸುರೇಶ್ ಬಾಂಬ್ ಹಾಕಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡಬೇಕಾಗ್ತದೆ. ಸೊ ವಿವಿಧ ವಿದ್ಯಮಾನಗಳನ್ನ ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲವನ್ನು ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನ ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ. ಇದೇ ವೇಳೆ ಡಿಕೆ ಸುರೇಶ್ ರವರು ಕೈ ಹೈಕಮಾಂಡ್ ನಾಯಕರು ಹಾಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಗುರಿ ಇರೋದು 2028ರ ಚುನಾವಣೆ ಮಾತ್ರ ಅಂತ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ನಿಷ್ಠ ಅಂತ ಹೇಳಿದ್ದಾರೆ. ಕೆಲವರು ಅಧಿಕಾರಕ್ಕೋಸ್ಕರ ಇರ್ತಾರೆ, ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ತಾಳ್ಮೆ ಇದೆ ಅಂದಿದ್ದಾರೆ. ಇದೇ ವೇಳೆ ಅವರು ನಮಗಿರುವ ಆ ತಾಳ್ಮೆಗೂ ಒಂದು ಮಿತಿ ಇರುತ್ತೆ, ಅದನ್ನ ಕೆಣಕಬೇಡಿ. ಅದೇ ತಾಳ್ಮೆ ಎಂದಿಗೂ ಇರೋದಿಲ್ಲ. ಆ ನಂತರ ನೀವೇ ಮುಂದಿನ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ ಅನ್ನುವಂತಹ ಅರ್ಥದಲ್ಲಿ ಹೈಕಮಾಂಡ್ ನಾಯಕರಿಗೆ ಡಿಕೆ ಸುರೇಶ್ ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿದ್ದಾರೆ. ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿ ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ. ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ. ಸೊ ಡಿಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲಾ ತರದ ನೋವುಗಳನ್ನ ಕಷ್ಟವನ್ನ ಪಕ್ಷದ ಜೊತೆ, ಪಕ್ಷದಲ್ಲಿ ಅಧಿಕಾರ ಇದ್ದಾಗ ಇಲ್ಲದೆ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾರೆ. ಇನ್ನು ಮುಂದುವರೆದಂತೆ ಮಾತನಾಡಿರುವಂತಹ ಡಿಕೆ ಸುರೇಶ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೌನವಾಗಿರುವುದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಎಲ್ಲ ವರ್ಗಗಳ ಮತಗಳು ಮುಖ್ಯ, ಆ ವರ್ಗ ಈ ವರ್ಗ ಅಂತ ಹೇಳೋದಕ್ಕಾಗೋದಿಲ್ಲ, ಯಾರೇ ಆಗಲಿ ಒಂದು ನಿರ್ದಿಷ್ಟ ಸಮುದಾಯದ ನಾಯಕ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಒಟ್ಟಾರೆ ಸಿಎಂ ಕುರ್ಚಿ ಕುಸ್ತಿ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತ್ಕೊಂಡಿದೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ದಾರೆ. ಡಿಕೆ ಸುರೇಶ್ ಹೇಳಿದಂತೆ ಡಿಕೆ ಶಿವಕುಮಾರ್ ಅವರಿಗೆ ತಾಳ್ಮೆ ಇಲ್ಲಿವರೆಗೆ ಇರುತ್ತೆ, ಅದು 2028ರವರೆಗ ಇಲ್ಲ ಯಾವಾಗ? ಇದನ್ನ ಹೈಕಮಾಂಡ್ ನಾಯಕರು ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.